ನಮಸ್ಕಾರ ಸ್ನೇಹಿತರೆ. ಮಹಾಭಾರತ ಅಂದರೆ ಕೇವಲ ಯುದ್ಧದ ಕಥೆಯಲ್ಲ. ಅದು ಮಾನವನ ಮನಸ್ಸಿನ ದೌರ್ಬಲ್ಯ, ಅಹಂಕಾರ, ಧರ್ಮ, ಅಧರ್ಮ ಮತ್ತು ವಿಧಿಯ ನಡುವಿನ ಸಂಘರ್ಷದ ಮಹಾಗ್ರಂಥ. ಕುರುಕ್ಷೇತ್ರ ಯುದ್ಧ ಆರಂಭವಾಗುವ ಮೊದಲು ಒಂದು ಘಟನೆ ನಡೆದಿತ್ತು. ಆ ಒಂದು ಘಟನೆ ಇತಿಹಾಸವನ್ನೇ ಬದಲಿಸುವ ಸಾಮರ್ಥ್ಯವನ್ನು ಹೊಂದಿತ್ತು. ಅದು ಶ್ರೀಕೃಷ್ಣ ಮತ್ತು ದುರ್ಯೋಧನನ ನಡುವಿನ ರಹಸ್ಯ ಮಾತುಕತೆ. ಯುದ್ಧ ನಡೆಯದಂತೆ ತಡೆಯಲು ಕೃಷ್ಣ ಕೊನೆಯ ಪ್ರಯತ್ನವನ್ನ ಮಾಡಿದ್ದ. ಆದರೆ ದುರ್ಯೋಧನನ ಆ ಒಂದು ನಿರ್ಧಾರ ಲಕ್ಷಾಂತರ ಯೋಧರ ಸಾವಿಗೆ ಕಾರಣವಾಯಿತು. ಹಾಗಾದರೆ ಆ ಮಾತುಕತೆಯಲ್ಲಿ ಏನಾಯಿತು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಪಾಂಡವರು 13 ವರ್ಷಗಳ ವನವಾಸ ಮತ್ತು ಅಜ್ಞಾತವಾಸವನ್ನ ಪೂರ್ಣಗೊಳಿಸಿದ್ರು. ಒಪ್ಪಂದದ ಪ್ರಕಾರ ರಾಜ್ಯವನ್ನ ಮರಳಿ ನೀಡಬೇಕಾಗಿತ್ತು. ಆದರೆ ದುರ್ಯೋಧನ ಅದನ್ನ ನಿರಾಕರಿಸಿಬಿಟ್ಟ. ಅವನಿಗೆ ಅಧಿಕಾರದ ಮೇಲಿನ ವ್ಯಾಮೋಹ ಅತಿಯಾಗಿತ್ತು. ತನ್ನ ತಂದೆ ಧೃತರಾಷ್ಟ್ರ ಮತ್ತು ಮಾವ ಶಕುನಿಯ ಬೆಂಬಲದಿಂದ ಮತ್ತಷ್ಟು ಅಹಂಕಾರಿಯಾಗಿದ್ದ. ಪಾಂಡವರು ಯುದ್ಧವನ್ನ ಬಯಸಲಿಲ್ಲ. ಆದ್ದರಿಂದ ಕೃಷ್ಣನನ್ನೇ ಶಾಂತಿ ದೂತನಾಗಿ ಶಾಂತಿ ಸಂಧಾನಕ್ಕಾಗಿ ಹಸ್ತಿನಾಪುರಕ್ಕೆ ಕಳುಹಿಸಲಾಯಿತು. ಕೃಷ್ಣನ ಉದ್ದೇಶ ಸರಳವಾಗಿತ್ತು. ಅದು ಯುದ್ಧವನ್ನ ತಪ್ಪಿಸೋದು, ಲಕ್ಷಾಂತರ ಜೀವಗಳನ್ನು ಉಳಿಸೋದು ಮತ್ತು ಧರ್ಮವನ್ನ ಕಾಪಾಡೋದು. ಕೃಷ್ಣ ಹಸ್ತಿನಾಪುರಕ್ಕೆ ಬರುತ್ತಿದ್ದಾರೆ ಎಂದು ತಿಳಿದ ತಕ್ಷಣವೇ ದುರ್ಯೋಧನ ಭವ್ಯ ಸಿದ್ಧತೆಯನ್ನ ಮಾಡಿಕೊಂಡ. ಅರಮನೆಯಲ್ಲಿ ವಿಶೇಷ ಭೋಜನ, ವೈಭವದ ವ್ಯವಸ್ಥೆ ಮತ್ತು ಗೌರವದ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ. ಆದರೆ ಕೃಷ್ಣ ಆ ಆಹ್ವಾನವನ್ನು ತಿರಸ್ಕರಿಸಿಬಿಟ್ಟ. ಬದಲಾಗಿ ವಿದುರನ ಮನೆಯಲ್ಲೇ ಉಳಿದ. ಇದು ದುರ್ಯೋಧನನಿಗೆ ದೊಡ್ಡ ಅವಮಾನವೆನಿಸಿತು. ಮರುದಿನ ಬೆಳಗ್ಗೆ ದುರ್ಯೋಧನ ಶ್ರೀಕೃಷ್ಣನನ್ನ ಕೇಳಿದ, ನಾನು ನಿಮಗಾಗಿ ಅರಮನೆ ಸಿದ್ಧಪಡಿಸಿದ್ದೆ, ಸಕಲ ವೈಭೋಗವನ್ನು ನಿಮಗಾಗಿ ಅಣಿ ಮಾಡಿಕೊಂಡಿದ್ದೆ. ಆದರೆ ನನ್ನ ಆತಿಥ್ಯವನ್ನ ಯಾಕೆ ಸ್ವೀಕರಿಸಲಿಲ್ಲ ಎಂದು ಹುಬ್ಬೇರಿಸಿಯೇ ಮಾತನಾಡಿದ್ದ. ಆಗ ಕೃಷ್ಣ ಶಾಂತವಾಗಿ ಉತ್ತರಿಸಿದ, ಪ್ರೀತಿ ಮತ್ತು ಸತ್ಯ ಇರುವ ಕಡೆ ಮಾತ್ರ ನಾನು ಆಹಾರವನ್ನು ಸ್ವೀಕರಿಸ್ತೇನೆ, ವೈಭವದಿಂದಲ್ಲ, ಭಕ್ತಿಯಿಂದ ನಾನು ಸಂತೋಷ ಪಡುತ್ತೇನೆ ಎಂದ. ಈ ಮಾತು ದುರ್ಯೋಧನನ ಮನಸ್ಸಿಗೆ ನಾಟಿಕೊಳ್ತು. ಆದರೂ ಅವನ ಅಹಂಕಾರ ಕಡಿಮೆಯಾಗಲಿಲ್ಲ. ರಾಜಸಭೆಯಲ್ಲಿ ಕೃಷ್ಣ ಕೊನೆಯ ಪ್ರಯತ್ನವನ್ನ ಮಾಡಲು ಮುಂದಾದ. ರಾಜ ಸುಯೋಧನ ಪಾಂಡವರು ಸಂಪೂರ್ಣ ರಾಜ್ಯ ಕೇಳುತ್ತಿಲ್ಲ, ಅವರಿಗೆ ಕೇವಲ 5 ಗ್ರಾಮಗಳನ್ನು ಕೊಡು ಎಂದು ಮರ್ಯಾದೆ ಗೌರವಾಧಾರಗಳಿಂದಲೇ ದುರ್ಯೋಧನನಲ್ಲಿ ವಿನಂತಿಸಿಕೊಂಡ. ಇದು ಕೃಷ್ಣನ ಅಂತಿಮ ರಾಜತಾಂತ್ರಿಕ ಪ್ರಯತ್ನವಾಗಿತ್ತು. ಯುದ್ಧ ತಪ್ಪಿಸಲು ಇದಕ್ಕಿಂತ ದೊಡ್ಡ ತ್ಯಾಗ ಬೇರಾವುದೂ ಇರಲಿಲ್ಲ. ಈ ಮಾತನ್ನ ಕೇಳಿದ್ದೇ ತಡ ಸಭೆಯಲ್ಲಿ ದುರ್ಯೋಧನ ಎದ್ದು ನಿಂತ. ಗರ್ವದಿಂದ ಹೇಳಿದ, ಸೂಜಿಯ ಮೊನೆಯಷ್ಟು ಭೂಮಿಯನ್ನ ಪಾಂಡವರಿಗೆ ಬಿಟ್ಟುಕೊಡೋದಿಲ್ಲ. ಒಂದು ವೇಳೆ ಯುದ್ಧವೇ ನಿರ್ಧರಿತವಾದರೆ ನಾನದಕ್ಕೆ ಸಿದ್ಧ ಎಂದು ಬಿಟ್ಟ. ಈ ಮಾತು ಬಹುಶಃ ಇಂದಿನ ಕಾಲಮಾನಕ್ಕೂ ಅಜ್ಞಾನದ ಪರಮಾವಧಿಯಾಗಿ ನಿಲ್ಲುತ್ತೆ. ಜೊತೆಗೆ ಇಂತಹ ಹುಂಬರೆ ಈ ಕಾಲದಲ್ಲೂ ಅಧಿಕವಾಗಿ ಜನ್ಮ ತಳೆದಿದ್ದಾರೆ. ಈ ಮಾತು ಮಹಾಭಾರತದ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿದು ಬಿಟ್ಟಿದೆ. ಹೀಗೆ ದುರ್ಯೋಧನನ ಅತಿಯಾಸೆ, ದುರಾಸೆಯ ಮಾತಿನಿಂದ ಆ ಕ್ಷಣದಲ್ಲಿ ಯುದ್ಧ ಬಹುತೇಕ ಅನಿವಾರ್ಯವಾಯಿತು. ಸಭೆಯ ನಂತರ ಕೃಷ್ಣ ದುರ್ಯೋಧನನೊಂದಿಗೆ ಖಾಸಗಿ ಮಾತುಕತೆ ನಡೆಸಿದ್ದನೆಂದು ಕೆಲವು ಉಪಕಥೆಗಳಿವೆ. ಅದರಲ್ಲಿ ಈ ರೀತಿಯಾಗಿ ಉಲ್ಲೇಖಿಸಲಾಗಿದೆ. ವೈಯಕ್ತಿಕ ಭೇಟಿ ಮಾಡಿದ ಕೃಷ್ಣ ದುರ್ಯೋಧನನನ್ನ ಮಗುವಿನಂತೆ ಕಂಡಿದ್ದ. ಆ ಮುಂಗೋಪ, ಅವನ ಸಿಡಿಲಬ್ಬರದ ಮಾತು, ಅವನ ಹಾವಾಭಾವ ಎಲ್ಲವೂ ಮಗುವಿನಂತೆ ಕಂಡಿತ್ತು ಕೃಷ್ಣನಿಗೆ. ಇರಲಿ, ಒಂದು ಪ್ರಯತ್ನವನ್ನ ಮಾಡೋಣ. ಸುಯೋಧನನೇನು ದುಷ್ಟನಲ್ಲ. ಅವನ ಸುತ್ತಲಿರುವವರ ಸಂಘದಿಂದ ದುಷ್ಟತನ ಬೆಳೆಸಿಕೊಂಡಿದ್ದಾನಷ್ಟೇ. ಅವನಲ್ಲೂ ಕರುಣೆ, ನ್ಯಾಯ, ಧರ್ಮವಿದೆ ಎಂದು ಕೃಷ್ಣ ಸುಯೋಧನನ ಮನಸ್ಸು ಪರಿವರ್ತನೆಗೆ ಮುಂದಾದ. ದುರ್ಯೋಧನನ ಎದುರಿಗೆ ನಿಂತು ಕಣ್ಣಲ್ಲಿ ಕಣ್ಣಿಟ್ಟು ತುಟಿಯಲ್ಲಿ ಮುಗುಳ್ನಗುತ್ತ ತೀಕ್ಷ್ಣ ಧ್ವನಿಯಲ್ಲಿ ಉತ್ತರಿಸಿದ, ಸುಯೋಧನ, ನಿನಗೆ ಸತ್ಯ ಗೊತ್ತಿದೆ, ಪಾಂಡವರ ಹಕ್ಕು ಗೊತ್ತಿದೆ. ಆದರೂ ಯಾಕೆ ಅಧರ್ಮದ ದಾರಿಯಲ್ಲಿ ಸಾಗುತ್ತಿದ್ದೀಯಾ? ಇದು ನಿನ್ನಂಥ ಅತಿರಥನಿಗೆ ಶೋಭೆ ತರುವಂಥದ್ದ ಎಂದ ಕೃಷ್ಣ. ಈ ಮಾತನ್ನ ಕೇಳಿದ ದುರ್ಯೋಧನ ಕ್ಷಣಕಾಲ ಮೌನವಾಗಿದ್ದ. ಅದೇನನ್ನು ಚಿಂತಿಸಿ ಒಂದು ಆಶ್ಚರ್ಯಕರ ಉತ್ತರ ನೀಡಿದ. ಕೇಶವ, ಧರ್ಮ ಯಾವುದು ಎಂಬುದು ನನಗೆ ಚೆನ್ನಾಗಿ ಗೊತ್ತಿದೆ.
ಆದರೆ ಅದನ್ನು ಅನುಸರಿಸಲು ಈ ನನ್ನ ಮನಸ್ಸು ಒಪ್ಪುವುದಿಲ್ಲ. ಅಧರ್ಮವೆಂದರೆ ಯಾವುದು ಎನ್ನುವುದು ತಿಳಿದಿದೆ, ಆದರೆ ಅದನ್ನು ಬಿಟ್ಟು ಬಿಡಲು ಸಾಧ್ಯವಾಗುತ್ತಿಲ್ಲ ಎಂದು ಕೃಷ್ಣನ ಕಣ್ಣಲ್ಲಿ ಕಣ್ಣಿಟ್ಟು ಏಕಚಿತ್ತನಾಗಿ ಆ ಜನ್ಮದ ಅವನ ಕರ್ಮದ ಗುಟ್ಟನ್ನು ಬಿಟ್ಟುಕೊಟ್ಟಿದ್ದ ದುರ್ಯೋಧನ. ಈ ಮಾತು ದುರ್ಯೋಧನನ ವ್ಯಕ್ತಿತ್ವದ ನೈಜ ಚಿತ್ರಣವಾಗಿತ್ತು. ಆತ ಅಜ್ಞಾನಿಯಾಗಿರಲಿಲ್ಲ, ಸತ್ಯ ತಿಳಿದಿದ್ದ. ಆದರೆ ಅಹಂಕಾರ, ಅಸೂಯೆ ಮತ್ತು ಅಧಿಕಾರದ ವ್ಯಾಮೋಹ ಅವನನ್ನ ಕುರುಡನನ್ನಾಗಿಸಿತ್ತು. ಒಬ್ಬ ದುಷ್ಟನಲ್ಲೂ ಪ್ರಾಮಾಣಿಕ ಕಾಣಿಸಿಕೊಂಡಿದ್ದ ಕೃಷ್ಣನಿಗೆ ಇಡೀ ಮಹಾಭಾರತದಲ್ಲಿ ಕೃಷ್ಣನ ವಿರಾಟ ರೂಪವನ್ನು ಕಾಣುವ ಸೌಭಾಗ್ಯ ಇದ್ದ ಕೆಲವು ಮಂದಿಯಲ್ಲಿ ದುರ್ಯೋಧನನಿಗೂ ಅವಕಾಶ ಕೊಟ್ಟಿದ್ದ ಶ್ರೀಕೃಷ್ಣ ಪರಮಾತ್ಮ. ರಾಜಸಭೆ ಮುಗಿದ ನಂತರ ದುರ್ಯೋಧನ ಶಕುನಿ, ದುಶ್ಯಾಸನ ಮತ್ತು ಕರ್ಣರೊಂದಿಗೆ ಒಂದು ರಹಸ್ಯ ಸಭೆಯನ್ನು ನಡೆಸಿದ. ಅಲ್ಲಿ ಆತ ಹೇಳಿದ ಮಾತು ಎಲ್ಲರನ್ನೂ ಬೆಚ್ಚಿ ಬೀಳಿಸುವಂತಿತ್ತು. ಕೃಷ್ಣನೇ ಪಾಂಡವರ ದೊಡ್ಡ ಶಕ್ತಿ, ಅವನನ್ನೇ ಬಂಧಿಸಿದರೆ ಪಾಂಡವರು ದುರ್ಬಲರಾಗುತ್ತಾರೆ ಎಂದು ವಿಕೃತಿ ಮೆರೆದ. ಇದು ಕೇವಲ ಒಂದು ಯೋಜನೆಯಲ್ಲ, ಕೃಷ್ಣನನ್ನ ಸೆರೆ ಹಿಡಿಯುವ ನಿಜವಾದ ಸಂಚಾಗಿತ್ತು. ಮುಂದಿನ ದಿನ ಕೃಷ್ಣ ರಾಜಸಭೆಗೆ ಬಂದಾಗ ದುರ್ಯೋಧನನ ಸೈನಿಕರು ಕೃಷ್ಣನನ್ನ ಸುತ್ತುವರಿಯಲು ಸಿದ್ಧರಾಗಿದ್ದರು. ಆದರೆ ಕೃಷ್ಣ ಸಾಮಾನ್ಯ ವ್ಯಕ್ತಿಯಲ್ಲ ಎಂಬುದನ್ನು ದುರ್ಯೋಧನ ಮರೆತಿದ್ದ. ಅಷ್ಟರಲ್ಲಿ ಕೃಷ್ಣ ನಗುತ್ತಾ ಕೇಳಿದ, ದುರ್ಯೋಧನ, ನೀನು ನನ್ನನ್ನು ಬಂಧಿಸಬಹುದೆಂದು ನಿಜವಾಗಿಯೂ ಭಾವಿಸಿದ್ದೀಯಾ ಎಂದ. ಅದೇ ಕ್ಷಣದಲ್ಲಿ ಸಭಾಂಗಣದಲ್ಲಿ ಒಂದು ಅದ್ಭುತ ಸಂಭವಿಸಿತು. ಕೃಷ್ಣನ ದೇಹದಿಂದ ಸಾವಿರಾರು ಸೂರ್ಯರ ಪ್ರಕಾಶದಂತೆ ಬೆಳಕು ಹೊರಹೊಮ್ಮತೊಡಗಿತು. ಕೃಷ್ಣನ ರೂಪ ಕ್ಷಣ ಕ್ಷಣಕ್ಕೂ ವಿಸ್ತಾರವಾಗತೊಡಗಿತು. ರಾಜಸಭೆಯ ಗೋಡೆಗಳು ಪರಮಾತ್ಮನ ದಿವ್ಯ ರೂಪದ ಮುಂದೆ ಚಿಕ್ಕದಾಗಿ ಕಾಣತೊಡಗಿದವು. ಕೃಷ್ಣನ ಕಣ್ಣುಗಳಲ್ಲಿ ಸೂರ್ಯ ಚಂದ್ರರು ಗೋಚರಿಸುತ್ತಿದ್ದರು. ದೇಹದೊಳಗೆ ಅನೇಕ ಲೋಕಗಳು, ದೇವತೆಗಳು, ಪರ್ವತಗಳು, ನದಿಗಳು ಮತ್ತು ಅನಂತ ಬ್ರಹ್ಮಾಂಡವೇ ಕಾಣಿಸ್ತಿತ್ತು. ಇದನ್ನ ಕಂಡ ಭೀಷ್ಮರು ಕೈ ಮುಗಿದು ನಿಂತರು. ದ್ರೋಣರು ಆಶ್ಚರ್ಯದಿಂದ ಮೌನರಾದರು. ವಿದುರರ ಕಣ್ಣಲ್ಲಿ ಭಕ್ತಿಯ ಕಣ್ಣೀರು ಹರಿತು. ಧೃತರಾಷ್ಟ್ರರು ಕೃಷ್ಣನಲ್ಲಿ ಬೇಡಿಕೊಂಡರು, ನನಗೆ ಒಂದು ಕ್ಷಣ ದಿವ್ಯ ದೃಷ್ಟಿ ನೀಡಿ ಪ್ರಭು, ನಿಮ್ಮ ವಿಶ್ವರೂಪವನ್ನು ನೋಡಲು ಅವಕಾಶ ಕೊಡಿ ಎಂದು. ಕೃಷ್ಣ ಕ್ಷಣಿಕ ದೃಷ್ಟಿಯನ್ನು ನೀಡಿದ. ವಿಶ್ವರೂಪವನ್ನು ಕಂಡ ಧೃತರಾಷ್ಟ್ರ ತಕ್ಷಣವೇ ಮತ್ತೆ ಕುರುಡನಾಗಲು ಪ್ರಾರ್ಥಿಸಿದ. ಯಾಕಂದರೆ ಆ ದಿವ್ಯ ರೂಪವನ್ನು ಸಾಮಾನ್ಯ ಮನುಷ್ಯನ ಮನಸ್ಸು ತಡೆದುಕೊಳ್ಳುವುದು ಅಸಾಧ್ಯವಾಗಿತ್ತು. ಆದರೆ ಆಶ್ಚರ್ಯವೆಂದರೆ ಈ ಎಲ್ಲವನ್ನು ಕಂಡ ನಂತರವೂ ದುರ್ಯೋಧನನ ಅಹಂಕಾರ ಮಾತ್ರ ಕರಗಲಿಲ್ಲ. ಅವನು ಮನಸ್ಸಿನೊಳಗೆ ಇದು ಯಾವುದೋ ಮಾಯಾಜಾಲ ಎಂದುಕೊಂಡ. ಇದೇ ದುರ್ಯೋಧನನ ಜೀವನದ ಅತ್ಯಂತ ದೊಡ್ಡ ದುರಂತಮಯವಾಗಿತ್ತು. ಸತ್ಯ ಅವನ ಕಣ್ಣೆದುರೇ ನಿಂತಿತ್ತು. ದೇವರು ಸ್ವತಃ ಅವನ ಮುಂದೆ ನಿಂತಿದ್ರು. ಆದರೂ ಅಹಂಕಾರ ಅವನನ್ನ ಸತ್ಯವನ್ನ ಒಪ್ಪಿಕೊಳ್ಳದಂತೆ ಮಾಡಿತು. ಆ ಕ್ಷಣದಲ್ಲೇ ಕುರುಕ್ಷೇತ್ರ ಯುದ್ಧದ ಭವಿಷ್ಯ ಬರೆಯಲ್ಪಟ್ಟಿತ್ತು. ಕೃಷ್ಣ ಕೊನೆಯ ಬಾರಿ ದುರ್ಯೋಧನನ ಕಡೆ ನೋಡಿದ. ಆದರೆ ಪರಮಾತ್ಮನ ಮುಖದಲ್ಲಿ ಕೋಪವಿರಲಿಲ್ಲ, ದ್ವೇಷವೂ ಇರಲಿಲ್ಲ. ಕೇವಲ ಒಂದು ವಿಷಾದವಿತ್ತು. ಯಾಕಂದರೆ ಯುದ್ಧವನ್ನು ತಡೆಯುವ ಕೊನೆಯ ಅವಕಾಶವನ್ನ ದುರ್ಯೋಧನ ತನ್ನ ಕೈಯಾರೆ ಕಳೆದುಕೊಂಡಿದ್ದ. ಅಂದು ಆತ ಕೇವಲ 5 ಗ್ರಾಮಗಳನ್ನು ಕೊಟ್ಟಿದ್ದಿದ್ರೆ ಲಕ್ಷಾಂತರ ಯೋಧರ ರಕ್ತ ಹರಿಯುತ್ತಿರಲಿಲ್ಲ. ಭೀಷ್ಮ, ದ್ರೋಣ, ಕರ್ಣರಂತಹ ಮಹಾವೀರರು ಸಾವನ್ನಪ್ಪುತ್ತಿರಲಿಲ್ಲ. ಕೌರವರ ಅವನತಿಯೂ ಆಗ್ತಿರಲಿಲ್ಲ. ಆದರೆ ವಿಧಿಯ ಚಕ್ರ ಅದಾಗಲೇ ತಿರುಗಲು ಆರಂಭಿಸಿತ್ತು. ದುರ್ಯೋಧನ ತಲೆ ಬಾಗಿದರೂ ಮನಸ್ಸಿನ ಕೈವಶವಾಗಿದ್ದ ದುರ್ಯೋಧನನನ್ನು ಆ ಮಾಯೆ ಬಿಡಲು ತಯಾರಿರಲಿಲ್ಲ. ಹೇ, ನೀನು ಏನಾದರೇನು ನನಗೆ, ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ ನಿನಗೆ, ನಾನು ನೋಡಿಯೇ ಬಿಡುತ್ತೇನೆ ಅನ್ನೋ ಭ್ರಮೆಯ ಕೂಪದಲ್ಲಿರಿಸಿ ಬಿಟ್ಟಿತ್ತು ಆತನ ಮನಸ್ಸು. ಆ ಕ್ಷಣದಿಂದಲೇ ಯುದ್ಧ ಅನಿವಾರ್ಯವಾಯಿತು. ಕೃಷ್ಣನಿಗೆ ತಿಳಿದಿತ್ತು, ಇದು ಕೇವಲ ರಾಜ್ಯದ ಹೋರಾಟವಲ್ಲ, ಇದು ಧರ್ಮ ಮತ್ತು ಅಧರ್ಮದ ನಡುವಿನ ಅಂತಿಮ ಸಂಘರ್ಷ. 18 ದಿನಗಳ ಯುದ್ಧದಲ್ಲಿ ಲಕ್ಷಾಂತರ ಯೋಧರು ಸಾವನ್ನಪ್ಪಿದರು. ಭೀಷ್ಮ, ದ್ರೋಣ, ಕರ್ಣ ಸೇರಿದಂತೆ ಅನೇಕ ಮಹಾಯೋಧರು ಬಲಿಯಾದರು. ಕೌರವ ವಂಶ ಬಹುತೇಕ ನಾಶವಾಯಿತು. ದುರ್ಯೋಧನನ ಅಹಂಕಾರವೇ ಅವನ ಪತನಕ್ಕೂ ಕಾರಣವಾಯಿತು. ಈ ಕಥೆ ನಮಗೆ ಒಂದು ಮಹತ್ವದ ಪಾಠ ಕಲಿಸುತ್ತೆ. ಜ್ಞಾನ ಇದ್ದರೆ ಸಾಕಾಗೋದಿಲ್ಲ, ಸತ್ಯ ತಿಳಿದರೆ ಸಾಕಾಗೋದಿಲ್ಲ, ಅದನ್ನು ಅನುಸರಿಸುವ ಧೈರ್ಯವೂ ಇರಬೇಕು. ದುರ್ಯೋಧನನಿಗೆ ಧರ್ಮ ಗೊತ್ತಿತ್ತು, ಆದರೆ ಧರ್ಮದ ಮಾರ್ಗದಲ್ಲಿ ನಡೆಯುವ ಮನಸ್ಸಿರಲಿಲ್ಲ. ಅದಕ್ಕಾಗಿಯೇ ಆತ ಇತಿಹಾಸದ ದೊಡ್ಡ ಖಳನಾಯಕರಲ್ಲಿ ಒಬ್ಬನಾದ, ಶ್ರೇಷ್ಠನಾದ, ಕುಖ್ಯಾತಿಯನ್ನು ಪಡೆದುಕೊಂಡ, ಹೆಸರಿನಲ್ಲಿ ಅಧರ್ಮವನ್ನು ಬೆರೆಸಿಕೊಂಡ. ಸ್ನೇಹಿತರೆ, ಕೃಷ್ಣ ಮತ್ತು ದುರ್ಯೋಧನನ ನಡುವಿನ ಈ ರಹಸ್ಯ ಮಾತುಕತೆ ಮಹಾಭಾರತದ ಅತ್ಯಂತ ಶ್ರೇಷ್ಠ ಘಟನೆಗಳಲ್ಲಿ ಒಂದು ಎಂದು ಪರಿಗಣಿಸಲಾಗುತ್ತೆ. ಒಬ್ಬನು ಧರ್ಮದ ಪ್ರತೀಕ, ಇನ್ನೊಬ್ಬನು ಅಹಂಕಾರದ ಪ್ರತೀಕ.
ಆ ದಿನ ದುರ್ಯೋಧನ ಕೃಷ್ಣನ ಮಾತನ್ನ ಕೇಳಿದ್ದರೆ ಬಹುಶಃ ಕುರುಕ್ಷೇತ್ರ ಯುದ್ಧವೇ ನಡೀತಿರಲಿಲ್ಲ. ಆದರೆ ವಿಧಿ ಬೇರೆ ರೀತಿಯಲ್ಲೇ ಬರೆಯಲ್ಪಟ್ಟಿತ್ತು. ಆದ್ದರಿಂದಲೇ ಇಂದಿಗೂ ಮಹಾಭಾರತ ನಮಗೆ ಹೇಳೋದು ಒಂದೇ ಮಾತು: ಅಹಂಕಾರವು ಮನುಷ್ಯನನ್ನ ಸತ್ಯದಿಂದ ದೂರ ಮಾಡುತ್ತೆ, ಧರ್ಮ ಮಾತ್ರ ಅವನನ್ನ ಶಾಶ್ವತ ವಿಜಯದತ್ತ ಕೊಂಡೊಯ್ಯುತ್ತೆ ಎಂದು. ಸರ್ವರಿಗೂ ಶ್ರೀಕೃಷ್ಣನ ಅನುಗ್ರಹವಿರಲಿ, ಧರ್ಮದ ದಾರಿ ಸಿದ್ಧಿಸಲಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.